ಈ ದೊಡ್ಡ ರಾಜಕಾಲುವೆ ಏನಿದೆ, ಶಾಂತಿನಗರ, ರಾಮತ್ ನಗರ, ನೂರ್ ನಗರ, ಇದಕ್ಕೆಲ್ಲ ಸೇರೋದು. ಇದು ತುಂಬ ಫಾಸ್ಟ್ ಬರೋದ್ರಿಂದ ಎಲ್ಲ ಶಾಂತಿನಗರ ಮತ್ತು ರಾಮತ್ ನಗರ ಮತ್ತು ಮೊಹಲ್ಲಾ, ಕಾಫಿ ಮೊಹಲ್ಲಾ, ಶಾಂತಿನಗರ ಅದೆಲ್ಲ ನೀರು ಹೋಗಿ ಮನೆಗಳಲ್ಲಿ ತುಂಬ ತೊಂದರೆ ಆಗಿತ್ತು. ನಗರಸಭೆ ಸದಸ್ಯರಿಗೆ ಯಾರಿಗಾನ ಫೋನ್ ಮಾಡಲಿ, ಯಾರೂ ತೆಗ್ದೇ ಇಲ್ಲ, ರೆಸ್ಪಾನ್ಸೇ ಮಾಡಿಲ್ಲ. ಹಾಗೆ ಮುನ್ಸಿಪಲ್ ಕಮಿಷನರ್ ಅವ್ರಿಗೂ ಫೋನ್ ಮಾಡಿದ್ದೀವಿ, ಫೋನೇ ತೆಗ್ದಿಲ್ಲ. ಅದರಿಂದ ನಾವೇ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ತಾಲೂಕು ಕಮಿಟಿ ಎಲ್ಲರೂ ಇಳಿದು, ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಇದ್ದರು, ನಾವೆಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ನೀರೆಲ್ಲ ಹೋಗ್ತಾ ಇದೆ, ಏರಿಯಾಲೆಲ್ಲ ನೀರು ಖಾಲಿ ಆಗಿದೆ. ನಾಳೆ ಇದಕ್ಕೇನಾದರೂ ಒಂದು ಪರಿಹಾರ ಮಾಡಿಲ್ಲ ಅಂದರೆ ನಗರಸಭೆಯಿಂದ ನಾಳೆ ಈ ಕಸ ಎಲ್ಲ ತೊಗೊಂಡೋಗಿ, ಈ ರಾಜಕಾಲುವೆ ಹತ್ರ ಏನು ಕಸ ಇದೆ ಎಲ್ಲ ತೊಗೊಂಡೋಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಮತ್ತು ನಾಯಕರು, SDP ಕಾರ್ಯಕರ್ತರು ನಾಯಕರು ಇಬ್ಬರೂ ಸೇರಿ ಏನಿದು ಈ ಕಸ ಎಲ್ಲ ಇದೆ ನಗರಸಭೆಯಲ್ಲಿ ನಾವು ತಗೊಂಡು ಬಂದು ಹಾಕ್ತಾಯಿದ್ದೀವಿ. ಹಾಗೆ ನೀವು ನಾಳೆ 9 ಗಂಟೆ ಒಳಗಡೆ ಇದಕ್ಕೇನೋ ಒಂದು ಪರಿಹಾರ ಮಾಡಲೇಬೇಕು. ಮಾಡಿಲ್ಲ ಅಂದರೆ ನಾವು ಇದು ನಗರಸಭೆಗೆ ನಾವು ಮುತ್ತಿಗೆ ಹಾಕ್ತೀವಿ. ಖಂಡಿತ ಇದು ಒಂದು ಮನವಿನ ಅಂದ್ಕೊಳ್ಳಿ, ವಾರ್ನಿಂಗನ ಅಂದ್ಕೊಳ್ಳಿ. ನಾವು ಈ ಕೆಲಸ ಮಾಡೇ ಮಾಡ್ತೀವಿ. ತುಂಬ ತೊಂದರೆ ಆಗಿದೆ. 2 ದಿನದಿಂದ ಮಳೆ ಬರ್ತಾನೆ ಇದೆ. ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ಹಾಗೆ ನೋಡಿದ್ರೆ ಇದು 2 ದಿನದಿಂದ ಈ ಹೊಸ ಬ್ರಿಡ್ಜು, ನಾವೇನು ಈ ಬ್ರಿಡ್ಜ್ ಮೇಲೆ ನಿಲ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ, ಈ ಹೊಸ ಬ್ರಿಡ್ಜ್ ಹತ್ರ ಕ್ಲೀನ್ ಮಾಡಿಲ್ಲ. ಆಗಿಂದ ಎಲ್ಲ ತುಂಬೋಗಿ, ಎಲ್ಲ ಆ ಕಡೆ ಶಾಂತಿನಗರ, ರಾಮತ್ ನಗರ ಎಲ್ಲ ತುಂಬೋಗಿ ಮನೆಗಳಲ್ಲಿ ಇಷ್ಟಿಷ್ಟು ನೀರು ಹೋಗಿದೆ. ಕಾಲ್ ಮೇಲೆ ಮಣ್ಣಿನ ಕಾಲ ಮೇಲೆ ಆವರೆಗೂ ನೀರು ಹೋಗಿದೆ. ಯಾರಿಗೂ ರೆಸ್ಪಾನ್ಸ್ ಇಲ್ಲ. ಏನು ಮಾಡ್ತಾ ಇದ್ದೀರಾ ನಗರಸಭೆ ಸದಸ್ಯರುಗಳು? ನಿಮ್ಗೆ ಅಷ್ಟೊಂದು ಬುದ್ಧಿ ಇಲ್ವಾ? ಬರೀ ಹಾರ ಶಾಲ ಹಾಕ್ಕೊಂಡು ನಿಮ್ಗೇನೋ ಒಂದು ಇದು ಸಿಕ್ಕಿದೆ ಅಂತ ನೀವು ಹಾರಾಡ್ತೀರಾ. ಜನಗಳಿಗೋಸ್ಕರನೂ ನಿಮ್ಗೆ ಓಟ್ ಹಾಕಿರೋ ಜನಗಳು ನಿಮ್ಮ ಮಧ್ಯದಲ್ಲಿದ್ದಾರೆ. ಅವ್ರಿಗೆ ಯಾವತ್ತೂ ಮರಿಬೇಡಿ. ನಾಳೆ ದಿವಸ ಅವ್ರು ನಿಮ್ಗೆ ಓಟ್ ಹಾಕಿಲ್ಲ ಅಂದರೆ ನೀವು ಬೀದಿ ಪಾಲಾಗ್ಬಿಡ್ತೀರಾ. ಟೀ ಮಾರೋ ಅವಕಾಶನೂ ನಿಮಗೆ ಇರಲ್ಲ. ಇದು ನನ್ನ ಮಾತು ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ SDP.